ವನ್ಲಾಕ್ ಜಿಲ್ಲಾಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೇರಿದೆ. ನೂತನ ಸರ್ಜಿಕಲ್ ಬ್ಲಾಕ್ ಆದ ಬಳಿಕ ಶಸ್ತ್ರಚಿಕಿತ್ಸೆ ಆದ ಬಳಿಕ ವಾರ್ಡ್ಗೆ ಶಿಫ್ಟ್ ಮಾಡಲು ಕೊಂಚ ತೊಂದರೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಮೊಟ್ಟಮೊದಲ ಬಾರಿಗೆ ಮಂಗಳೂರಿನ ವನ್ಲಾಕ್ ಜಿಲ್ಲಾಸ್ಪತ್ರೆಯಲ್ಲಿ ಬಗ್ಗಿ ಆಂಬ್ಯುಲೆನ್ಸ್ ಸೇವೆ ಆರಂಭಗೊಂಡಿದೆ. ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಅವರ ಪ್ರದೇಶಾಭಿವೃದ್ಧಿ ನಿಧಿಯಿಂದ 7 ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ಬಗ್ಗಿ ಆಂಬ್ಯುಲೆನ್ಸ್ ಕೊಡುಗೆಯಾಗಿ ನೀಡಲಾಗಿದೆ. ಚಿಕಿತ್ಸೆ ಪಡೆಯಲು ಆಗಮಿಸುವ ರೋಗಿಗಳು, ಅಸೌಖ್ಯವಿರುವವರು, ವೃದ್ಧರನ್ನ ಆಸ್ಪತ್ರೆಯ ವಿವಿಧ ವಿಭಾಗಗಳಿಗೆ ಸುಲಭವಾಗಿ ತೆರಳಲು ಈ ಬಗ್ಗಿ ಆಂಬ್ಯುಲೆನ್ಸ್ ಅನುಕೂಲವಾಗಲಿದೆ. ಅದೇ ನಮ್ಮಲ್ಲಿ ಇದೊಂದು ದೊಡ್ಡ ಹಾಸ್ಪಿಟಲ್, ಒಂದು 13 ಎಕರೆ ಅಷ್ಟು ಒಂದು ವಿಸ್ತೀರ್ಣವಾದ ಒಂದು ಆಸ್ಪತ್ರೆ. ಇಲ್ಲಿ ಏನಾಗುತ್ತೆ, ನನಗೆ 26 ಬಿಲ್ಡಿಂಗ್ಗಳಿದೆ, ಸಣ್ಣ ಪುಟ್ಟ. ಈಗ ನಮ್ಗೆ ಏನಾಗಿದೆ, ಸರ್ಜಿಕಲ್ ಬ್ಲಾಕ್ ನಮ್ದು ಹೊಸದಾಯ್ತು. ಅಲ್ಲಿ ಏನಾಗಿದೆ, ನಮ್ಗೆ ಸೂಪರ್ ಸ್ಪೆಷಾಲಿಟಿ, ಆರ್ಥೋಪೆಡಿಕ್, ಸರ್ಜರಿ, ENT, ಕಣ್ಣು ಎಲ್ಲಾ ವಿಭಾಗದವರು ಅಲ್ಲಿ ಸರ್ಜರಿಗಳಾಗುತ್ತೆ. ಅಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲಾ ಸರ್ಜರಿ ಆಗಿರೋ ರೋಗಿಗಳಿಗೆ ಜಾಗ ಸಾಕಾಗಲ್ಲ. 2-3 ದಿನ ಅಥವಾ 2 ದಿನ ಆದ್ಮೇಲೆ, ಆಪರೇಷನ್ ಆದ್ಮೇಲೆ ರೋಗಿಗಳನ್ನ ಮತ್ತೆ ಹಳೆ ಕಟ್ಟಡಕ್ಕೆ ನಾವು ಶಿಫ್ಟ್ ಮಾಡಬೇಕು. ಸೊ ಆಗ ನಿಮ್ಗೆ ಆ ರೋಗಿಗಳನ್ನ ಅಲ್ಲಿ ಹೊಸ ಬಿಲ್ಡಿಂಗ್ ಇಂದ ಮತ್ತೆ ಹಳೆ ಬಿಲ್ಡಿಂಗ್ ಶಿಫ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ನಮ್ಗೆ ಆಂಬ್ಯುಲೆನ್ಸ್ ಇದೆ, ಇಲ್ಲ ಅಂತ ಅಲ್ಲ, ಒಮ್ಮೆ ಆಂಬ್ಯುಲೆನ್ಸ್ ಇದೆ. ಮತ್ತೆ ಅದು ನಮ್ಗೆ ಮೋಸ್ಟ್ ಆಫ್ ದಿ ಟೈಮ್ ನಮ್ಗೆ VIP ಡ್ಯೂಟಿಗೆ ಆಂಬ್ಯುಲೆನ್ಸ್ಗಳು ಹೋಗ್ತವೆ. ಪೇಷಂಟ್ ಸೀರಿಯಸ್ ಇದ್ದಾಗ ಟ್ರಾನ್ಸ್ಪೋರ್ಟೇಷನ್ಗೆ ಹೋಗುತ್ತೆ. ಸೊ ಈ ತರ ಇದ್ದಾಗ ನಮ್ಗೆ ಕ್ಯಾಂಪಸ್ ಒಳಗಡೆ ಓಡಾಡ್ಲಿಕ್ಕೆ ಒಂದು ಆಂಬ್ಯುಲೆನ್ಸ್ ಬಗ್ಗಿ ಕಾನ್ಸೆಪ್ಟ್ ಮೈಂಡ್ ಅಲ್ಲಿ ಬಂತು. ಈಗ ನಾವು ಟ್ರಾಲಿಯಲ್ಲಿ ತಗೊಂಡು ಹೋಗ್ಲಿಕ್ಕೂ, ಒಂದು ವೀಲ್ ಚೇರ್ ಅಲ್ಲಿ ತಗೊಂಡು ಹೋಗ್ಲಿಕ್ಕೂ, ಬಗ್ಗಿಯಲ್ಲಿ ಆಂಬ್ಯುಲೆನ್ಸ್ ಅಲ್ಲಿ ಪೇಷಂಟ್ ನ ಮಲ್ಸ್ಕೊಂಡು ಹೋಗ್ಬೇಕು, ತುಂಬಾ ಕಂಫರ್ಟ್ ಆಗುತ್ತೆ. ಪೇಷಂಟ್ಗೂ ತುಂಬಾ ಕಂಫರ್ಟ್ ಆಗುತ್ತೆ, ಕರ್ಕೊಂಡು ಹೋಗೋದು, ತಳ್ಕೊಂಡು ಹೋಗೋದು ತುಂಬಾ ಅನುಕೂಲ ಆಗುತ್ತೆ. ಸೊ ಆ ಮೈಂಡ್ ಅಲ್ಲಿ ಇಟ್ಕೊಂಡು ನಾವು ಏನ್ ಮಾಡ್ಬೇಕಂತ ಕೇಳಿದಾಗ, ನಾವು ಮಾನ್ಯ ಐವನ್ ಡಿಸೋಜ್ ಅವರು, ವಿಧಾನ ಪರಿಷತ್ ಸದಸ್ಯರನ್ನ ಟೈಮಲ್ಲಿ ಮೀಟ್ ಮಾಡಿದಾಗ ಅವರು ಆಯ್ತು ನಾವು ಕೊಡ್ತೀವಿ, ನಮ್ದು MLC ಲ್ಯಾಡಲ್ಲಿ ಕೊಡ್ತೀವಿ ಅಂತ ಹೇಳಿ ಒಂದು ಬಗ್ಗಿ ಆಂಬ್ಯುಲೆನ್ಸ್ ಕೊಟ್ಟು, ಸೊ ಅವ್ರು ಕೊಟ್ಮೇಲೆ ಇನ್ನೂ ಬೇರೆಯವ್ರಿಗೆ ಪ್ರೇರಣೆ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಇದು ನಮ್ಗೆ ಪೇಷಂಟ್ ಶಿಫ್ಟ್ ಮಾಡ್ಲಿಕ್ಕೆ ತುಂಬಾ ಅನುಕೂಲ. ಒಂದು ಬಿಲ್ಡಿಂಗ್ ಇಂದ ಇನ್ನೊಂದು ಬಿಲ್ಡಿಂಗ್, CT ಸ್ಕ್ಯಾನ್ಗೆ ಪೇಷಂಟ್ ನ ಶಿಫ್ಟ್ ಮಾಡ್ಬೇಕಾಗ್ಬೋದು, MRI ಶಿಫ್ಟ್ ಮಾಡೋಕ್ಕಾಗ್ಬೋದು. ಯಾಕಂದ್ರೆ MRI ಈ ಕಡೆ ಇದೆ, ನಮ್ಮ ಅಡ್ಮಿಟ್ ಬ್ಲಾಕ್ ಎದುರುಗಡೆ ಇದೆ, ನಮ್ಮ ಸರ್ಜಿಕಲ್ ಬ್ಲಾಕ್ ಇರೋದು ಆ ಕಡೆ. ಸೊ ಎರಡು ಸುತ್ತೋದು ಅಪೋಸಿಟ್ ಡೈರೆಕ್ಷನ್ ಇರೋದ್ರಿಂದ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ತುಂಬಾ ಈಸಿ ಆಗುತ್ತೆ. ಸೊ ಬಗ್ಗೆ ಕಂಫರ್ಟ್ ಆಗುತ್ತೆ. ಈಗ ಸದ್ಯಕ್ಕೆ ಒಂದು ಬಗ್ಗಿ ಇದೆ, ಅದರಲ್ಲಿ 2 ಜನ ಕೂರ್ಬೋದು. ಒಂದು ರೋಗಿ ಕಡೆಯವರೊಬ್ರು ಕೂರ್ಬೋದು, ಇನ್ನೊಬ್ರು ನಮ್ಮ ಸ್ಟಾಫ್ ಕೂರ್ಬೋದು. ಸೊ ಒಬ್ರು ರೋಗಿನ ಮಲ್ಸ್ಕೊಂಡು ಅದರಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಸರ್ಕಾರಿ ವೆನ್ಲಾಕ್ ಜಿಲ್ಲಾಸ್ಪತ್ರೆಯಲ್ಲಿ ನೋಂದಣಿ ವಿಭಾಗ, ಹೊರರೋಗಿ ವಿಭಾಗ, ವಾರ್ಡ್, ಸ್ಕ್ಯಾನಿಂಗ್, ಎಕ್ಸ್ರೇ ಇತ್ಯಾದಿ ವ್ಯವಸ್ಥೆಗಳು ಆಸ್ಪತ್ರೆಯ ವಿವಿಧ ಕಟ್ಟಡಗಳಲ್ಲಿದೆ. ಆದ್ದರಿಂದ ರೋಗಿಗಳನ್ನು ಅವಶ್ಯಕತೆಗೆ ಇರುವೆಡೆಗೆ ವೀಲ್ ಚೇರ್ಗಳಲ್ಲಿ ಆಸ್ಪತ್ರೆಯ ಹೊರಗಿನ ರಸ್ತೆಯಲ್ಲಿ ಕರೆದುಕೊಂಡು ಹೋಗಲು, ಶಿಫ್ಟ್ ಮಾಡಲು ಕಷ್ಟವಾಗ್ತಿತ್ತು. ಅಲ್ಲದೆ ಆಸ್ಪತ್ರೆಯಲ್ಲಿ ಒಂದೇ ಆಂಬ್ಯುಲೆನ್ಸ್ ಇರುವ ಕಾರಣ ಕಾಯುವ ಸ್ಥಿತಿ ಎದುರಾಗ್ತಿತ್ತು. ಇದೇ ಕಾರಣಕ್ಕೆ ಬಗ್ಗಿ ಆಂಬ್ಯುಲೆನ್ಸ್ ರೋಗಿಗಳಿಗೆ ಸಹಾಯಕ್ಕೆ ಬರಲಿದೆ. ಅದು 800ಗೆ ಹೋಗ್ತದೆ ಮತ್ತು KS ಅಧಿಕಾರಿಗಳು ಬರ್ತಾರೆ, ಆಡಳಿತಾಧಿಕಾರಿಗಳು, ಅದೇ ರೀತಿ ಫೈನಾನ್ಸ್ ಆಫೀಸರ್ ಬರ್ತಾರೆ. ವರ್ಷಕ್ಕೆ ಈಗಾಗಲೇ ಸುಮಾರು 30 ಕೋಟಿಗಿಂತಲೂ ಹೆಚ್ಚು ವ್ಯವಹಾರ ಮಾಡ್ತಕ್ಕಂಥ ಒಂದು ಆಸ್ಪತ್ರೆ ಇದೆ. ಹಾಗಾಗಿ ಜನರ ದುಡ್ಡಿಗೂ ಮಾನ್ಯತೆ ಇರಬೇಕು, ಆಡಳಿತದಲ್ಲಿ ಸುಧಾರಣೆ ಆಗಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಹಾಗಾಗಿ ಸರ್ಕಾರದಿಂದ ವಿಭಾಗೀಯ ಆಸ್ಪತ್ರೆ ಮಾಡಲಿಕ್ಕೆ ಎಲ್ಲ ಕ್ರಮವನ್ನು ಕೈಗೊಳ್ತೇವೆ. ಜೊತೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿಯವರು ನನ್ನ ಹತ್ರ ಬಂದು ಕೇಳಿದ್ರು, ನೀವು ನಮ್ಮ ಹುಷಾರಿಲ್ಲದವರಿಗೆ ಒಂದು ವಾರ್ಡಿಂದ ಇನ್ನೊಂದು ವಾರ್ಡಿಗೆ, ಒಂದು ಕಟ್ಟಡದಿಂದ ಇನ್ನೊಂದು ಕಟ್ಟಡಕ್ಕೆ ಅವರನ್ನ ಕೊಂಡೋಗ್ಬೇಕಾದ್ರೆ ಈಗ ಆಂಬ್ಯುಲೆನ್ಸ್ ಅಲ್ಲಿ ಅವರನ್ನ ತುಂಬಿಸಿಕೊಂಡು ಕೊಡ್ಬೇಕು, ಅದು ಕಷ್ಟ ಆಗ್ತದೆ, ಅದಕ್ಕೆ ನಮ್ಗೆ ಬಗ್ಗೀಸ್ ಕೊಡಿ ಅಂತ ಕೇಳಿದ್ವಿ. ಹಾಗೆ ಆಂಬ್ಯುಲೆನ್ಸ್ ಬಗ್ಗಿ ಕೊಟ್ರೆ ಅದರಲ್ಲಿ ನಮ್ಗೆ ಬೇಕಾದಂತ ಆಕ್ಸಿಜನ್ ಇಡ್ಲಿಕ್ಕೂ ಸಾಧ್ಯ ಆಗ್ತದೆ, ಎಮರ್ಜೆನ್ಸಿ ಮೆಡಿಸಿನ್ ಇಟ್ಕೊಳ್ಲಿಕ್ಕೆ ಆಗ್ತದೆ, ಅದರ ಜೊತೆ ಕೂತ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ, ಮತ್ತು ಈಸಿಯಾಗಿ ಕೂತ್ಕೊಳ್ಬಹುದು ಮತ್ತು ಇಳಿಬಹುದು. ಇದು ವ್ಯವಸ್ಥೆ ಇದೆ. ಮತ್ತು ಸೌಂಡ್ ಇಲ್ಲ, ಎಲೆಕ್ಟ್ರಿಕ್ ಇರ್ತದೆ, ಯಾವ ಭಾಗದಲ್ಲಿಯೂ ಎಲ್ಲಿಯೂ ಬೇಕಾದ್ರೂ ಹೋಗ್ಬೋದು, ಅದು ಫ್ಲೋರ್ಗಳಿಗೂ ಮೇಲೆ ಕೊಂಡೋಗ್ಬೋದು. ಆ ದೃಷ್ಟಿಯಲ್ಲಿ ನಾವು ಪ್ರಾಯೋಗಿಕವಾಗಿ ಕರ್ನಾಟಕ ರಾಜ್ಯದಲ್ಲೇ ಪ್ರಥಮ ಬಾರಿ ಎಂಬಂತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಆಂಬ್ಯುಲೆನ್ಸ್ ಬಗ್ಗಿಯನ್ನ ಕೊಡುವಂತಹ ಯೋಜನೆ ಆಯ್ತು. ಅದು ತರಬೇಕಾದ್ರೆ 100
ಅದು ಕೊಡಬೇಕು ಕೊಡಬಾರ್ದು ಇದರ ಬಗ್ಗೆ ಚಿಂತನೆ ಆಯಿತು. ಮತ್ತು ಕಡೆಗೂ ಇದು ಅವಶ್ಯಕತೆ ಇದೆ ಅಂತ ಒತ್ತಡದ ಮೇಲೆ ಇವತ್ತು ಮಂಗಳೂರು ವೆನ್ಲಾಕ್ ಆಸ್ಪತ್ರೆಗೆ ನನ್ನ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಸುಮಾರು 7 ಲಕ್ಷ ರೂಪಾಯಿ ಖರ್ಚಿನಿಂದ ಒಂದು ಬಗ್ಗಿಯನ್ನ ತರಿಸಿದ್ದೇವೆ. ಇದು ಚೆನ್ನಾಗಿ ಒಳ್ಳೆ ಕಂಪನಿಯಿಂದ ತರಿಸಿದ್ದೇವೆ ಮತ್ತು ಸರ್ಕಾರದ ಏನು ಏಜೆನ್ಸಿ ಮುಖಾಂತರ ತೆಗೆದುಕೊಂಡಿದ್ದೇವೆ. ಇದು ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ನಾನು ನಿಮ್ಮಲ್ಲಿ ಅನೇಕ ಜನರ ಅಭಿಪ್ರಾಯ ಇದೆ. ಮತ್ತೆ ಮುಂದಕ್ಕೆ ಇನ್ನೂ ಬೇಕು ಅಂತ ನೀವು ಹೇಳ್ತಾರೆ ಅಂತೇಳಿ ಕೂಡ ಇದೆ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಇದರ ಪ್ರಯೋಜನ ಸರಿಯಾಗಿ ಆದರೆ 1 ಅಲ್ಲ 10 ಕೊಡಿಸ್ತೇನೆ. ನಾನು ಕೊಡ್ತೇನೆ, ಬೇರೆಯವರಿಗೂ ಕೊಡಿಸುವಾಗೆ ಪ್ರೇರೇಪಣೆ ಮಾಡ್ತೇನೆ, ಅನೇಕ ಕಂಪನಿಗಳಿಗೂ ಹೇಳ್ತೇನೆ. ಹಾಗಾಗಿ ಇದರ ಪ್ರಯೋಜನ ಆಗ್ತದೆ ಅಂತ ಹೇಳುವುದು ನಮಗೆ ಮೊದಲು ತಿಳಿಬೇಕು ಅಂತ ಹೇಳಿದ್ದೇನೆ. ನನಗೆ DHO ಹೇಳಿದ್ದಾರೆ, DMO ಹೇಳಿದ್ದಾರೆ, ನಾನು RMO ಅದಕ್ಕೆ ಚಾರ್ಜ್ ಹಾಕಿದ್ದೇನೆ ಮತ್ತು ಅದು ಚೆನ್ನಾಗಿ ಬಳಕೆ ಆಗ್ತದೆ ಅಂತ. ಬಳಕೆಯ ಪರಿಣಾಮವನ್ನು ನೋಡಿ, ನಿಮ್ಮ ಜನರ ಬೇಡಿಕೆ ಒತ್ತಾಯವನ್ನು ನೋಡಿ ಮುಂದಕ್ಕೆ ಈ ಒಂದು ತೀರ್ಮಾನ ತೆಗೆದುಕೊಂಡು ಹೆಚ್ಚಿನ ಬಗ್ಗಿಸನ್ನ ಕೊಟ್ಟು ಅದರ ಮೂಲಕ ಬಡ ರೋಗಿಗಳಿಗೆ, ಯಾರಿಗೆ ಕಷ್ಟದಲ್ಲಿದ್ದಾರೆ ಅವರಿಗೆ ಪ್ರಯೋಜನ ಆಗಲಿಕ್ಕೆ ಮಾಡ್ತೇನೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಲಿಥಿಯಂ ಇಯೋನ್ ಬ್ಯಾಟರಿ ಮಾದರಿಯ ಸ್ಟೀಲ್ ಸ್ಟ್ರಕ್ಚರ್ ಸಹಿತ ಎಲೆಕ್ಟ್ರಿಕ್ ಆಂಬ್ಯುಲೆನ್ಸ್ ಈ ಬಗ್ಗೆಯಲ್ಲಿದೆ. ರೋಗಿಯೊಬ್ಬ ಮಲಗಿ ಸಂಚರಿಸಲು, ಚಾಲಕ ಹಾಗೂ ರೋಗಿಯ ಕಡೆಯವರಿಗೆ ಕುಳಿತುಕೊಳ್ಳಲು ಆಸನ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸುಮಾರು 400ರಿಂದ 500 kg ಭಾರ ಹೊರುವ ಸಾಮರ್ಥ್ಯ ಹೊಂದಿದೆ. ವಿದ್ಯುತ್ ಚಾಲಿತ ಈ ಬಗ್ಗಿ ಆಂಬ್ಯುಲೆನ್ಸ್ ಒಂದು ಬಾರಿ ಸಂಪೂರ್ಣ ಚಾರ್ಜ್ ಆದಲ್ಲಿ 40ರಿಂದ 50 ಕಿಲೋಮೀಟರ್ ಸಂಚರಿಸುವ ಸಾಮರ್ಥ್ಯವಿದೆ. ಗಂಟೆಗೆ ಸುಮಾರು 25 ಕಿಲೋಮೀಟರ್ ವೇಗ ಹೊಂದಿದೆ. ಇನ್ನು ಒಂದೆರಡು ಬಗ್ಗಿ ಆಂಬ್ಯುಲೆನ್ಸ್ನ ಅವಶ್ಯಕತೆ ಇದ್ದು ಸರ್ಕಾರ ಇತ್ತ ಗಮನ ಹರಿಸಬೇಕಿದೆ.